ಸಾಲವನ್ನ ಮರುಪಾವತಿಸದ ಹಿನ್ನೆಲೆಯಲ್ಲಿ ಶಾಲೆಗೆ ಬೀಗವನ್ನ ಜಡಿದ ಬ್ಯಾಂಕ್. ಸಾಲಕ್ಕೆ ಸಿಲುಕಿದ ಶ್ರೀರಂಗಪಟ್ಟಣದ ಕೇಂಬ್ರಿಡ್ಜ್ ಖಾಸಗಿ ಶಾಲೆ. ಸಾಲ ಮರುಪಾವತಿಸದ ಹಿನ್ನೆಲೆ ಬ್ಯಾಂಕ್ನವರು ಶಾಲೆಗೆ ಈಗ ಬೀಗವನ್ನ ಜಡಿದಿದ್ದಾರೆ. ಕೂಡಲಕುಪ್ಪೆ ಗೇಟ್ ಬಳಿ ಇರುವ ಕೇಂಬ್ರಿಡ್ಜ್ ಖಾಸಗಿ ಶಾಲೆ ಶನಿವಾರವೇ ಶಾಲೆಯಲ್ಲಿದ್ದ ಮಕ್ಕಳನ್ನ ಹೊರಗೆ ಕಳಿಸಿ ಬ್ಯಾಂಕ್ ಸಿಬ್ಬಂದಿ ಬೀಗವನ್ನ ಹಾಕಿದ್ದಾರೆ. ಇತ್ತ ಮಕ್ಕಳನ್ನ ಹೊರ ಕಳಿಸಿದ್ದರಿಂದ ಪೋಷಕರು ಆತಂಕದಲ್ಲಿದ್ರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿದ ಪೋಷಕರು ಈಗ ಕಂಗಾಲಾಗಿದ್ದಾರೆ. ಕೆಆರ್ಪೇಟೆ ಕಾಂಗ್ರೆಸ್ ಮುಖಂಡ ಹರಳಹಳ್ಳಿ ವಿಶ್ವನಾಥ್ ಒಡೆತನದ ಪ್ರತಿಷ್ಠಿತ ಖಾಸಗಿ ಶಾಲೆ ಇದಾಗಿದೆ. ಕೇಂಬ್ರಿಡ್ಜ್ ಖಾಸಗಿ ಶಾಲೆ ಈಗ ಕೆಲ ತಿಂಗಳ ಹಿಂದೆ ಈ ಶಾಲೆಗೆ ಒಂದು ಬಾರಿ ಈಗಾಗಲೇ ಬ್ಯಾಂಕ್ನವರು ಬೀಗವನ್ನ ಹಾಕಿದ್ರು. ಆ ವೇಳೆ ಶಾಲೆಯ ಆಡಳಿತ ಮಂಡಳಿ ಸ್ವಲ್ಪ ಕಾಲಾವಕಾಶ ಕೇಳಿದ್ರಿಂದ ಮತ್ತೆ ಶಾಲೆ ಆರಂಭವಾಗಿತ್ತು. ಆದರೆ ಸಾಲ ಮರುಪಾವತಿಸದೇ ಇದ್ದಕ್ಕೆ ಈಗ ಮತ್ತೆ ಶನಿವಾರ ಬ್ಯಾಂಕ್ನವರು ಪೊಲೀಸರೊಂದಿಗೆ ಆಗಮಿಸಿ ಶಾಲೆಗೆ ಬೀಗವನ್ನ ಹಾಕಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಘವೇಂದ್ರ, ಕೆಆರ್ಪೇಟೆ ಕಾಂಗ್ರೆಸ್ ಮುಖಂಡ ಹರಳಹಳ್ಳಿ ವಿಶ್ವನಾಥ್ ಒಡೆತನದ ಪ್ರತಿಷ್ಠಿತ ಶಾಲೆ ಇದು. ಈಗ ಸಾಲ ಮರುಪಾವತಿಸದೇ ಇದ್ದಂತಹ ಕಾರಣ ಬೀಗವನ್ನ ಹಾಕಿದ್ದಾರೆ ಬ್ಯಾಂಕ್ನವರು. ಮಕ್ಕಳ ಪರಿಸ್ಥಿತಿ ಏನು ಆಗಿದ್ರೆ, ಲಕ್ಷ ಫೀಸ್ ಕಟ್ಟಿರುವಂತಹ ಪೋಷಕರು ಏನು ಮಾಡಬೇಕು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಏನು ಕೂಡಲಕುಪ್ಪೆ ಗೇಟ್ ಬಳಿ ಇರುವಂತಹ ಒಂದು ಕಾಂಗ್ರೆಸ್ ಮುಖಂಡರ ಖಾಸಗಿ ಒಡೆತನದ ಪ್ರತಿಷ್ಠಿತ ಶಾಲೆ ಆಗಿರುವಂತಹ ಕೇಂಬ್ರಿಡ್ಜ್ ಶಾಲೆಗೆ ಇದೀಗ ಸಾಲ ಮರುಪಾವತಿಸಿದ ಹಿನ್ನೆಲೆಯಲ್ಲಿ ಬ್ಯಾಂಕ್ನವರು ಬೀಗವನ್ನ ಹಾಕಿದ್ದಾರೆ. ಏನು ಕಳೆದ ಶನಿವಾರ ಶಾಲೆಯ ಮಕ್ಕಳನ್ನ ಹೊರಗೆ ಕಳಿಸಿ ಬ್ಯಾಂಕ್ನವರು ಪೊಲೀಸರೊಂದಿಗೆ ಆಗಮಿಸಿ ಶಾಲೆಗೆ ಬೀಗವನ್ನ ಜಡಿದಿದ್ದಾರೆ. ಇದರಿಂದಾಗಿ ಲಕ್ಷ ಫೀಸ್ ಕಟ್ಟಿದ್ದಂತಹ ಪೋಷಕರು ಕಂಗಾಲಾಗಿದ್ರು. ಒಂದ್ ಕಡೆ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರ ಆಗಿದೆ. ಯಾಕೆಂದ್ರೆ ಕಳೆದ 4 ದಿನಗಳಿಂದಲೂ ಕೂಡ ಈ ಒಂದು ಶಾಲೆ ಓಪನ್ ಆಗದೆ ಇದುವರೆಗೂ ಕೂಡ ಬೀಗ ಹಾಕಲಾಗಿದೆ. ಈಗಾಗಲೇ ಕೂಡ ಕಳೆದ 3-4 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಬ್ಯಾಂಕ್ನವರು ಶಾಲೆಗೆ ಒಂದು ಬೀಗವನ್ನ ಜಡಿದ್ರು. ಆ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯವರು ಏನು ಈ ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಮಕ್ಕಳಿಗೆ ಭವಿಷ್ಯ ತೊಂದರೆ ಆಗುತ್ತೆ ಅಂತ ಹೇಳಿ ಬ್ಯಾಂಕ್ನವರಿಗೆ ಒಂದು ಮಾತುಕತೆಯನ್ನು ಮಾಡಿ ಸಾಲ ಪಾವತಿ ಮಾಡ್ತೀವಿ ಅಂತ ಹೇಳಿ ಈಗ ಆ ಶಾಲೆಯನ್ನ ಬೀಗವನ್ನ ತೆಗೆಸಿದ್ರು. ಆದ್ರೆ ಇದುವರೆಗೂ ಕೂಡ ಸಾಲ ಮರುಪಾವತಿ ಆಗದ ಹಿನ್ನೆಲೆಯಲ್ಲಿ ಮತ್ತೆ ಈಗ ಬ್ಯಾಂಕ್ನವರು ಶಾಲೆಗೆ ಬೀಗವನ್ನ ಜಡಿದಿದ್ದಾರೆ. ಏನು ಕೆಆರ್ಪೇಟೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಹರಳಹಳ್ಳಿ ವಿಶ್ವನಾಥ್ ಒಡೆತನದ ಈ ಒಂದು ಕೇಂಬ್ರಿಡ್ಜ್ ಶಾಲೆಗೆ ಇದೀಗ ಮತ್ತೆ ಕಂಟಕ ಎದುರಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಆತಂಕದಲ್ಲಿ ಸಿಲುಕಿದೆ. ಕಳೆದ ಶನಿವಾರದಿಂದಲೂ ಕೂಡ ಶಾಲೆಗಳ ತೆರೆಯಲ್ಲಿ ಮಕ್ಕಳು ಕೂಡ ಮನೆಯಲ್ಲಿದ್ದಾರೆ. ಒಂದು ಕಡೆ ಪೋಷಕರು ಈಗ ಕಂಗಾಲಾಗಿದ್ದಾರೆ. ಯಾಕೆಂದ್ರೆ ಪೋಷಕರು ಕೂಡ ಲಕ್ಷ ಫೀಸ್ ಅನ್ನ ಕಟ್ಟಿ ತಮ್ಮ ಮಕ್ಕಳನ್ನ ಈ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಓದಿಸಲಿಕ್ಕೆ ಅಂತ ಹೇಳಿ ಫೀಸ್ ಅನ್ನ ಕಟ್ಟಿದ್ರು. ಇದೀಗ ಶಾಲೆ ಆಡಳಿತ ಮಂಡಳಿ ಒಂದು ಕಡೆ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಮಕ್ಕಳ ಭವಿಷ್ಯ ಕೂಡ ಅತಂತ್ರ ಆಗಿದೆ. ಜೊತೆಗೆ ಇದುವರೆಗೂ ಕೂಡ ಶಾಲೆ ಆರಂಭ ಆಗಿಲ್ಲ. ಇವತ್ತು ಮತ್ತೆ ಪೋಷಕರು ಹಾಗೂ ಕೆಲ ಸಂಘಟನೆಗಳೊಂದಿಗೆ ಇವತ್ತು ಶಾಲೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತೀವಿ, ಶಾಲೆ ಇವತ್ತು ಓಪನ್ ಆಗಲಿಲ್ಲ ಅಂತ ಹೇಳಿ ಇವತ್ತಾಗಲೇ ಕೂಡ ಶಾಲೆ ಆಡಳಿತ ಮಂಡಳಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ವಿಚಾರವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಮತ್ತು ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯದಿಂದ ಇದುವರೆಗೂ ಕೂಡ ಮಕ್ಕಳಿಗೆ ಯಾವುದೇ ರೀತಿಯ ಸೂಕ್ತವಾದ ಒಂದು ಭರವಸೆ ಸಿಕ್ಕಿಲ್ಲ. ಮುಂದೆ ಮಕ್ಕಳ ಭವಿಷ್ಯ ಏನು ಈ ರೀತಿ ಆದ್ರೆ ಅಂತ ಹೇಳಿ ಪೋಷಕರು ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವತ್ತಿನ ಬೆಳವಣಿಗೆಯಲ್ಲಿ ಇವತ್ತೇನೋ ಶಾಲೆ ಓಪನ್ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಪೋಷಕರು ಕೂಡ ಚಿಂತನೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶಾಲೆ ಒಂದು ಸಾಲದ ಸುಳಿಯಿಂದಾಗಿ ಮಕ್ಕಳ ಭವಿಷ್ಯ ಕೂಡ ಈಗ ಅತಂತ್ರದಲ್ಲಿ ಸಿಲುಕಿರುವಂತದ್ದು. ಇನ್ನಾದ್ರೂ ಕೂಡ ಶಿಕ್ಷಣ ಇಲಾಖೆ ಮಧ್ಯಪ್ರವೇಶ ಮಾಡಿ ಈ ಒಂದು ಶಾಲೆಯನ್ನ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಿಸಲಿಕ್ಕೆ ಮುಂದಿನ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಶಾಲೆ ಆರಂಭ ಮಾಡಲಿಕ್ಕೆ ಏನು ಸದಾ ಆಡಳಿತ ಮಂಡಳಿ ಈ ರೀತಿಯಾಗಿ ಸಾಲದ ಸುಳಿಗೆ ಸಿಲುಕಿ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡ್ತಿರೋದನ್ನು ತಪ್ಪಿಸಬೇಕು ಅಂತ ಹೇಳಿ ಸಂಘಟನೆಗಳ ಮುಖಂಡರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಮಧುಮಾಲ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಕೂಡ ಇಲ್ಲಿ ಶಾಲೆಯ ಆಡಳಿತ ಮಂಡಳಿ ಹಾಗೆ ಇಲ್ಲಿ ಕಾಂಗ್ರೆಸ್ ಮುಖಂಡ ಹರಹಳ್ಳಿ ವಿಶ್ವನಾಥ್ ಒಡೆತನದ ಪ್ರತಿಷ್ಠಿತ ಖಾಸಗಿ ಶಾಲೆ ಆಗಿರೋದಿದು. ಸೊ ಹೀಗಾಗಿ ಸಂಬಂಧಪಟ್ಟವರು ಈ ಕೂಡಲೇ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಯಾಕಂದರೆ ನೂರಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳುವ ಜ್ಞಾನ ದೇಗುಲ ಈಗ ಕ್ಲೋಸ್ ಆಗಿದೆ ಅಂತಂದರೆ ಮಕ್ಕಳ ಪಾಡೇನು, ಹಾಗೆ ಲಕ್ಷ ಫೀಸ್ ಕಟ್ಟಿರುವಂತಹ ಪೋಷಕರ ಪಾಡೇನು ಅಂತ. ಏನೇನು ಎಕ್ಸಾಮ್ಸ್ ಕೂಡ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಶಾಲೆಗೆ ಬೀಗವನ್ನು ಜಡಿತಾರೆ ಅಂತಂದರೆ ಮಕ್ಕಳಿಗೂ ಕೂಡ ಆತಂಕ
ಇದ್ದೇ ಇರುತ್ತೆ. ಸೊ ಹೀಗಾಗಿ ಸಂಬಂಧಪಟ್ಟವರು ಆದಷ್ಟು ಬೇಗ ಈ ಕಡೆ ಗಮನವನ್ನು ಹರಿಸಲೇಬೇಕಾಗಿದೆ. ಇತ್ತ ಬ್ಯಾಂಕ್ನವರು ಸಾಲವನ್ನು ಕೊಡಲಿಲ್ಲ ಅಂದರೆ ಅವರ ಪ್ರೊಸೀಜರ್ಗಳನ್ನು ಅವರು ಮಾಡಲೇಬೇಕಾಗತ್ತೆ. ಸೊ ಹೀಗಾಗಿ ಸಾಲವನ್ನು ಆದಷ್ಟು ಬೇಗ ಪಾವತಿಸಿದ್ರೇ ಈಗ ಶಾಲೆ ಮತ್ತೆ ತೆರೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಡಳಿತ ಮಂಡಳಿ ಏನು ಚೆಲ್ಲಾಟ ಆಡ್ತಾ ಇದೆಯಲ್ಲ, ಅದು ಆದಷ್ಟು ಬೇಗ ನಿಲ್ಲಬೇಕು. ಹೀಗಾಗಿ ಆದಷ್ಟು ಬೇಗ ಶಾಲೆ ಓಪನ್ ಆಗಬೇಕು ಅಂತ ವಿವಿಧ ಸಂಘಟನೆಗಳು ನಮ್ಮ ಪ್ರತಿನಿಧಿ ಹೇಳಿದಂತೆ ಹೋರಾಟವನ್ನು ಕೂಡ ಮಾಡೋದಕ್ಕೆ ಮುಂದಾಗಿವೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಮಂಡ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶಂಕರ್ ಬಾಬು ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್ ಅವರೇ. ಶಾಲೆಗೆ ಬೀಗ ಜಡಿದಿರುವ ವಿಚಾರ ನಿಮಗೆ ಗೊತ್ತಿದೆ ಸರ್, ಏನ್ ಹೇಳ್ತೀರಾ ಈ ಬಗ್ಗೆ? ಮೇಡಮ್ ಅವರೇ, ಇದು ಏನಂತ ಹೇಳಿದ್ರೆ ಈ ಪ್ರೇಮಿ ಶಾಲೆ ತುಂಬಾ ಪ್ರಸಿದ್ಧ ಶಾಲೆ ಆಗಿದೆ. ತುಂಬಾ ಹೆಸರು ಮಾಡಿರ್ತಂತ ಶಾಲೆ. ಈ ಶಾಲೆಯಲ್ಲಿ ಏನಂದ್ರೆ ಮೇಡಮ್ ಅವರೇ, ಹಿಂದೆ ಒಂದ್ಸಲಿನೂ ಸಹ ಬ್ಯಾಂಕ್ನವರು ಬಂದು ಲಾಕ್ಔಟ್ ಮಾಡಿ ವಿದ್ಯಾರ್ಥಿಗಳು ಹೊರ ಹಾಕಿದ್ರು. ಹೌದು. ಮತ್ತೆ ಅವಾಗ್ಲೂ ಸಹ ಮಂಡ್ಯ ರಕ್ಷಣಾ ವೇದಿಕೆ ಒಂದು ಪೋಷಕರ ಜೊತೆ ಸೇರಿ ಪ್ರತಿಭಟನೆ ಹಾದಿ ಹಿಡಿದಿದ್ವಿ. ಈಗ ಪುನಃ ಮೇಡಮ್ ಅವರೇ, ಮಕ್ಕಳಿಗೆಲ್ಲ ಆಚೆಗೆ ಪುನಃ ಒಂದು ಬೀಗ ಜಡಿಯೋ ಮುಖಾಂತರ ಮಕ್ಕಳ ಜೀವನದಲ್ಲಿ ಒಂದು ವಿದ್ಯಾಭ್ಯಾಸ ಕಲಿಸೋ ಮುಖಾಂತರ ಮಾಡ್ಬೇಕಂತ ಸಂಸ್ಥೆ ಇವತ್ತು ಮಕ್ಕಳ ಜೀವನದಲ್ಲಿ ಒಂದು ಚೆಲ್ಲಾಟ ಆಡ್ತಾ ಇರೋದು ತುಂಬಾ ವಿಪರ್ಯಾಸ ಆಗಿದೆ ಮೇಡಮ್ ಅವರೇ. ನಿಜ ನಿಜ. ಈಗ ಶಾಲೆ ಆಡಳಿತ ಮಂಡಳಿಯವರು ಏನ್ ಹೇಳ್ತಾರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್ ಅವರೇ, ಶಾಲಾ ಆಡಳಿತ ಮಂಡಳಿಯವರು ಮೇಡಮ್ ಅವರೇ ಫೋನ್ ಕರೆಗಳು ಯಾವ್ದು ತೆಗಿತಾ ಇಲ್ಲ ಮೇಡಮ್ ಅವರೇ. ಇವರು ಏನ ಪೋಷಕರುಗಳು ಕೈಗೆ ಸಿಗ್ತಾ ಇಲ್ಲ. ಮತ್ತೆ ಏನು ಮಕ್ಕಳೆಲ್ಲ ಬೀದಿ ಬಿದ್ದಿದ್ದಾರೆ ಮೇಡಮ್ ಅವರೇ. ಈಗ ಒಂದು ಉಗ್ರ ಹೋರಾಟದ ಹಾದಿ ಹಿಡಿಬೇಕು ಅಂತ ಹೇಳಿ ಮಂಡ್ಯ ರಕ್ಷಣಾ ವೇದಿಕೆ ಪೋಷಕರೆಲ್ಲ ಸೇರಿ ಒಂದು ತೀರ್ಮಾನ ಕೈಗೊಂಡಿದ್ದೀವಿ ಮೇಡಮ್ ಅವರೇ. ಈಗ ಕಾಂಗ್ರೆಸ್ ಮುಖಂಡ ಹರಹಳ್ಳಿ ವಿಶ್ವನಾಥ್ ಅವರನ್ನ ಏನಾದ್ರೂ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರ ನೀವು? ಮೇಡಮ್, ಭೇಟಿ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ ಮೇಡಮ್ ಅವರೇ. ಅವ್ರು ಯಾವ್ದೇ ಕರೆಗಾಗ್ಲಿ ಮನೆ ನಿವಾಸರ ಹತ್ರ ಸಿಗ್ತಾ ಇಲ್ಲ ಮೇಡಮ್ ಅವರೇ. ಈ ತರ ಮಕ್ಕಳ ಜೀವನ ಅಸ್ತವ್ಯಸ್ತ ಆಗಿದೆ ಮೇಡಮ್. ಶಿಕ್ಷಣ ಇಲಾಖೆಯವರು ಸಹ ಕೈ ಕಟ್ಟಿ ಕುಂತ್ಕೊಂಡಿದ್ದು ತುಂಬಾ ಬೇಜಾರಾಗ್ತಿದೆ ಮೇಡಮ್ ಅವರೇ ಇದು ವಿಚಾರದಲ್ಲಿ. ನಿಜ ನಿಜ. ಎಷ್ಟು ದಿನ ಅಂತ ಈಗ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬೇಕು ಸರ್? ಮೇಡಮ್, ಈ ವಿದ್ಯಾರ್ಥಿಗಳು ಮಕ್ಕಳದು ಮೇಡಮ್ ಅವರ ಜೀವನದಲ್ಲಿ ಏನು ಅರಿಯಂತ ಮಕ್ಕಳ ಜೀವನದಲ್ಲಿ ಆಟ ಆಡಿ ಅವ್ರ ವಿದ್ಯಾಭ್ಯಾಸ ಅವ್ರ ಜೀವನನೇ ಇವತ್ತು ದಿನ ಕತ್ಲೆ ಆಗ್ತಾ ಇದೆ ಮೇಡಮ್ ಅವರೇ. ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತಿದ್ದಾರೆ ಸರ್? ಸುಮಾರು ಮೇಡಮ್ ಅವರೇ 600 ಜನ ಮಕ್ಕಳುಗಳು ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಮೇಡಮ್ ಈ ಶಾಲೆಯಲ್ಲಿ. ಇವತ್ತು 600 ಜನ ಮಕ್ಕಳು ಇವತ್ತು ಬೀದಿ ಬಿದ್ದಿದ್ದಾರೆ ಮೇಡಮ್ ಅವರೇ. ಪೋಷಕರು ಕಂಗಾಲಾಗಿದ್ದಾರೆ. ಇವ್ರು ಕೇಳಂತ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿ ಎಲ್ಲ ಕಟ್ಟಿದ್ರು ಸಹ ಮಕ್ಕಳು ಬೀದಿ ಬಿದ್ದಿರೋದು ಪೋಷಕರೆಲ್ಲ ಆತಂಕ ಮೂಡಿದೆ ಮೇಡಮ್ ಅವರೇ. ಎಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.